ಹಾಯ್ ಎಲ್ಲೋ ಇಮು ಇತ್ತು ಲಾಕ್ಸೆ ಸ್ವಾಗತ. ಇದು ನಮ್ಮ ಅಣ್ಣನ ಮಗಳು ನಮ್ಮನೆ ನಾಮಕರಣ ಆಯ್ತಲ್ಲ, ಅವ ಪಾಪೋದೇವಿ ಕೂತು ತಗ್ಸೋಕ್ಕೆ ಮನೆ ದೇವ್ರಿಗೆ ಹೊರಟಿದ್ದೀವಿ. ಅದಕ್ಕೆ ಮೊದಲಿಗೆ ಇವಾಗೆಲ್ಲ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿದ್ದೀವಿ. ನೆಕ್ಸ್ಟ್ ಇವಾಗ ಗಾಡಿ ಪೂಜೆ ಮಾಡಬೇಕು, ಅದಕ್ಕೆ ಕೆಳಗಡೆ ಹೋಗೋಕ್ಕೆ ನಾವು ರೆಡಿ ಮಾಡ್ಕೊತಿದ್ದಾರೆ. ಇಲ್ಲಿ ನೋಡಿ ನಮ್ಮ ಅಪ್ಪ ನಮ್ಮ ಅಣ್ಣ ಕೂತ್ಕೊಂಡಿದ್ದಾರೆ, ನಮ್ಮ ಅಪ್ಪ ಮಲ್ಕೊಂಡಿದ್ದಾರೆ, ನನ್ನ ಮಕ್ಕಳು ಇಬ್ಬರು ಮಲಗಿದ್ದಾರೆ. ನನ್ನ ಮಗಳು ಆಲ್ರೆಡಿ ಎಚ್ಚರಿಕೆ ಆಗಿದ್ದಾಳೆ, ಒದ್ದಾಡ್ತಿದ್ದಾಳೆ. ಸ್ವಲ್ಪ ಬೇಕಿರೋ ಒಂಡೆಗೆ ಏನೇನು ಬೇಕೋ ಆ ಬಟ್ಟೆಗಳೆಲ್ಲ ಪ್ಯಾಕ್ ಮಾಡಿಕೊಂಡು ನೆಕ್ಸ್ಟ್ ನಾವು ಕೆಳಗಡೆಗೆ ಗಾಡಿ ಪೂಜೆಗೆ ಅಂತ ಹೊರಡ್ತಾ ಇದ್ದೀವಿ. ಟೈಮ್ ಬಂದ್ಬಿಟ್ಟು 2:30 ಆಗಿದೆ. ಈ ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಇಲ್ಲಿಂದ ಹೊರಡ್ತೀವಿ. ಯಾವ ದೇವ್ರಿಗೆ ಹೋಗ್ತಾರೆ ಅಂತ ನಾನು ಹೋಗ್ತಾ ಹೇಳ್ತೀನಿ. ಕಲ್ಯಾಣ ದುರ್ಗ ಹತ್ರ ಇರೋ ಇಟ್ಲಾಂಪಲ್ಲಿ ಅಂತ ಒಂದು ಹಳ್ಳಿಲಿರೋ ದೊಣ್ಣ ತಿಮ್ಮಪ್ಪ ಅಂತ. ದೊಡ್ಡ ತಿಮ್ಮಪ್ಪ ಅಂದರೆ ತಿರುಪತಿ ತಿಮ್ಮಪ್ಪ ಇದ್ದಾರಲ್ಲ ಅವ್ರ ಅಣ್ಣ ದೊಡ್ಡ ತಿಮ್ಮಪ್ಪ. ಇವಾಗ ಫಸ್ಟಿಗೆ ಕಾರ್ಗೆಲ್ಲ ಹಾರ ಎಲ್ಲ ಹಾಕ್ಬಿಟ್ಟು ಪೂಜೆ ಮಾಡೋಕ್ಕೆ ನಾವು ರೆಡಿ ಮಾಡ್ಕೊತಾ ಇದ್ದಾರೆ. ನಮ್ಮವ್ರ ದೇವ್ರಿಗೆ ತಿಮ್ಮಪ್ಪಂಗೆಲ್ಲ ನಾಮ ಅಲ್ವಾ, ಅದನ್ನೆಲ್ಲ ಇಟ್ಬಿಟ್ಟು ನಮ್ಮ ಅರ್ಶಿನ ಕುಂಕುಮ ಇಟ್ಟು ಪೂಜೆ ರೆಡಿ ಮಾಡ್ಕೊತಾ ಇದ್ದಾರೆ. ಅದನ್ನು ನೆಕ್ಸ್ಟ್ ನಮ್ಮ ಅತ್ತೆ ಎಲ್ಲ ಪೂಜೆ ಮಾಡ್ತಾಯಿದ್ದಾರೆ. ನೋಡಿ ನಮ್ಮ ಬಿಲ್ಡಿಂಗಲ್ಲಿ ಅವ್ರ ನಾಯಿಗಳಿಗೆಲ್ಲ ಕಮ್ಮಿ ಅಂದರೆ 3-4 ನಾಯಿ ಸಾಕಿದ್ದಾರೆ ನಮ್ಮ ಒಂದರ ಆಂಟಿ. ನೆಕ್ಸ್ಟ್ ನಮ್ಮಮ್ಮ ಪೂಜೆ ಮಾಡ್ತಾ ಇದ್ದಾರೆ. ಇಲ್ಲಿ ಉದ್ದಿನ ಕಡ್ಡಿ ಎಲ್ಲ ಬೆಳೆದ್ಬಿಟ್ಟು ಪೂಜೆ ಮಾಡಿ ನೆಕ್ಸ್ಟ್ ಕಾಯಿ ಹೊಡಿಬೇಕಲ್ವ, ಹಿಡ್ಕಾಯಿ ಹೊಡಿತಾರೆ, ಅದಕ್ಕೋಸ್ಕರ ಅದಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಅರ್ಶಿನ ಕುಂಕುಮ ಇಟ್ಬಿಟ್ಟು ಕಾರಿಗೆ ನಿಲ್ಲಿಸ್ಬಿಟ್ಟು ನಮ್ಮ ಚಿಕ್ಕಪ್ಪನ ಮಗ, ನಮ್ಮ ಅಪ್ಪ ತಮ್ಮನ ಮಗ, ಹಿಡ್ಕಾಯಿಗೆ ರೆಡಿ ಮಾಡಿ ಇಟ್ಬಿಟ್ಟು ನೆಕ್ಸ್ಟ್ ಮಂಗಳಾರತಿ ಮಾಡ್ತಾಯಿದ್ದಾರೆ. ಮಂಗಳಾರತಿ ಎಲ್ಲ ಮುಗಿದ್ಮೇಲೆ ನನ್ನ ತಮ್ಮ ಕಾಯಿ ಇಟ್ಕೊಂಡಿದ್ದಾನೆ. ಹಿಡ್ಕಾಯಿಗೆ ಅದಕ್ಕೆ ಮಂಗಳಾರತಿ ಫಸ್ಟು ಇಟ್ಕೊಂಡು ನೆಕ್ಸ್ಟು ಹಿಡ್ಕಾಯಿ ಹೊಡೆದ ನಮ್ಮ ತಮ್ಮ. ಹಿಡ್ಕಾಯಿ ಎಲ್ಲ ಹೊಡೆದ್ಮೇಲೆ ಎಲ್ಲ ಮಂಗಳಾರತಿ ತಗೊಂಡು ಮತ್ತು ಮೇಲ್ಗಡೆ ಹೋಗಬೇಕು. ಮೇಲ್ಗಡೆ ಹೋಗಿ ಪೂಜೆ ಸಾಮಾನೆಲ್ಲ ಇಟ್ಬಿಟ್ಟು ನೆಕ್ಸ್ಟ್ ಲಗೇಜ್ನ ತಗೊಂಡು ಕಾರ್ಗಿಡ ಬರೋಣ. ಇವು ನೋಡಿ ಏನೋ ಪೂಜೆ ಮಾಡಿದ್ದಾರೆ, ಏನೋ ಕೊಡ್ತಾರೆ ಅಂತ ವೆಯ್ಟ್ ಮಾಡ್ತಾ ಇದ್ದಾವೆ ಆವಾಗಲಿಂದ. ನೆಕ್ಸ್ಟ್ ಮೇಲ್ಗಡೆ ಬಂದು ಲಗೇಜ್ ಎಲ್ಲ ತಗೊಂಡು ನನ್ನ ಮಗ ಮಲಗಿದ್ದ, ಅವನು ಎತ್ಕೊಂಡು ನನ್ನ ಮಗಳ ನಮ್ಮ ಅಪ್ಪ ಎತ್ಕೊಂಡು ಹಿಂಗೆ ಯಾವ ಸಣ್ಣ ಪುಟ್ಟ ಲಗೇಜ್ಗಳೆಲ್ಲ ತೊಗೊಂಡು ಬಂದರು. ಎಲ್ಲ ತೊಗೊಂಡು ಬಂದು ಇವು ನಮ್ಮ ಮಾವನ ಮಗ, ನಮ್ಮ ಅಪ್ಪ ನೋಡಿ ನನ್ನ ಮಗಳನ್ನ ಎತ್ಕೊಂಡಿದ್ದಾರೆ. ನೆಕ್ಸ್ಟ್ ಲಗೇಜ್ ಎಲ್ಲ ಇಟ್ಕೊಂಡು ಎಲ್ಲರೂ ಕಾರಲ್ಲಿ ಕೂತ್ಕೊಂಡು ಹೊರಡ್ತೀವಿ. 2:30 ಅಲ್ಲೇ ಸುಮಾರು 2:30 ಆಗಿತ್ತು ನಾವು ಬಿಟ್ಟಾಗ. ನೋಡಿ ಎಲ್ಲ ಕಾರಲ್ಲಿ ಕೂತ್ಕೊಂಡಿದ್ದೀವಿ. ಅಲ್ಲಿ ಮಲ್ಕೊಂಡವರು ಹತ್ತಿರ ಕಲ್ಯಾಣ ದುರ್ಗ ಬಂದಾಗ ಎದ್ದಣ್ವಿ. ನೋಡಿ ಮಾರ್ನಿಂಗು ಹಿಂಗಿದೆ ಗುಡ್ಡ ಎಲ್ಲ ನೋಡಿ. ಮಾರ್ನಿಂಗ್ ಕುರ್ಕುರೆ ತಿಂತಿದ್ದಾರೆ ನಮ್ಮ ಅತ್ತಿಗೆ. ಅಲ್ಲಿ ಕಾಫಿಗಂತ ಎಲ್ಸಿ ಕುರ್ಕುರೆ ತೊಗೊಂಡು ಕುರ್ಕುರೆ ಚಕ್ಲಿಗಳು ತೊಗೊಂಡು ತಿಂತಾ ಹೋಗ್ತಾ ಇದ್ವಿ. ನನ್ನ ಮಗ ತಿಂತಾ ಇದ್ದಾನೆ. ಮುಂದೆ ನಮ್ಮ ಅಣ್ಣ, ನನ್ನ ತಮ್ಮ, ನನ್ನ ಅಣ್ಣನ ಕೂತ್ಕೊಂಡಿದ್ದಾಳೆ. ಫುಲ್ ಇನ್ನೇನು ಆಲ್ಮೋಸ್ಟ್ ಫುಲ್ ಬೆಳಕಾಯಿತು. ತೋಟಗಳು ಬರೀ ಮಾವಿನ ತೋಟಗಳು, ಅಲ್ಲಿ ಸಖತ್ತ ಇದ್ವತ್ತು ಮಾವಿನ ತೋಟಗಳು. ಇನ್ನೇನು ಆಲ್ಮೋಸ್ಟ್ ಇನ್ನೊಂದು 20 ಮಿನಿಟ್ಸ್ ರೀಚ್ ಆಗಿಬಿಡ್ತೀವಿ. ಈಗ ಬಂದು ಇಳಿದಿದ್ದೀವಿ. ಇಲ್ಲಿ ಇದು ಕಲ್ಯಾಣ ದುರ್ಗ ಅಂತ ಇಟ್ಲಾಂಪಲ್ಲಿ ಅಂತ ಒಂದು ಹಳ್ಳಿಲಿ ಗುಡ್ಡ ಇದೆ, ಅಲ್ಲಿರೋದು ನಮ್ಮ ಅಪ್ಪನ ಮನೆ ದೇವರು. ಇವಾಗೆಲ್ಲ ಒಬ್ಬೊಬ್ಬರು ಇಳಿತಾ ಇದ್ದಾರೆ. ಅಲ್ಲಿ ನೋಡಿ ಎಲ್ಲ ಓಡಾಡ್ತಿದ್ದಾರೆ. ನನ್ನ ತಮ್ಮ ನೋಡಿ ನಮ್ಮ ಅಣ್ಣನ ಮಗಳನ್ನ ಎತ್ಕೊಂಡು ಆಟಾಡ್ತಾರೆ. ಬಿಸಿಲಿಗೆ ಎಲ್ಲ ನೋಡ್ತಾ ಇದ್ದಾಳೆ. ಆ ಕಡೆ ಈ ಕಡೆ ಎಲ್ಲ ಬಂದುಬಿಟ್ಟಿದ್ದೀವಲ್ಲ, ಆ ಬೆಂಗಳೂರು ಬರೀ ಗಾಡಿ ಸೌಂಡ್ಗಳು ಅವು ಕೇಳಿ ಎಲ್ಲ ಫುಲ್ಲು. ನೆಕ್ಸ್ಟ್ ಇಲ್ಲಿ ಎಂಟ್ರೆನ್ಸ್ ಮೇಲೆ ಗುಡ್ಡ ಹತ್ತುತ್ತೀವಲ್ಲ, ಅಲ್ಲಿ ದೇವ್ರ ಪಾದ ಇದೆ. ಫಸ್ಟ್ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು, ಅದೇ ಗುಡ್ಡ ನೋಡಿ, ಪೂಜೆ ಮುಗಿಸ್ಕೊಂಡು ಮೇಲ್ಗಡೆ ಹೋಗಬೇಕು. ನಮ್ಮ ಅಣ್ಣ ಅಲ್ಲಿ ಪೂಜೆ ಮಾಡ್ತಾಯಿದ್ದಾರೆ. ಇನ್ನು ನಮ್ಮ ಅಣ್ಣ ಪೂಜೆ ಎಲ್ಲ ಮಧ್ಯಗಿರಿ ಪೂಜೆ ಮುಗಿಸ್ಕೊಂಡು ನಿಲ್ಲಬೇಕು. ನಮ್ಮ ಅಣ್ಣ ಪೂಜೆ ಮುಗಿಸ್ತಾ ಇಲ್ಲಿ ಇವಾಗ ಅವರು ಪೂಜೆ ಮಾಡ್ತಾ ಇದ್ದಾರೆ.
ನೆಕ್ಸ್ಟ್ ಇಲ್ಲಿ ಪೂಜೆ ಮುಗಿಸ್ಕೊಂಡು ಮೇಲಕ್ಕೆ ಹತ್ತಬೇಕು. ಮೊದಲಿಗೆ ಯಾರು ಬಂದರೂ ಇಲ್ಲಿ ಮಂಗಳಾರತಿ ತೊಗೊಂಡು ಮೇಲೆ ಹತ್ತಬೇಕು. ಇಲ್ಲಿ ನೋಡಿ ನನ್ನ ಮಗ ಅಡ್ಡಾಡ್ತಿದ್ದ ಆ ಕಡೆಯಿಂದ ಈ ಕಡೆಗೆ. ಈಗ ಒಂದೊಂದೇ ಪೂಜೆ ಸಾಮಾನು ಬ್ಯಾಗ್ಗಳು ತಗೊಂಡು ಮೇಲ್ಗಡೆ ಹೋಗಬೇಕು. ಈಗ ಮೇಲೆ ಹತ್ತಾ ಇದ್ದೀವಿ. ನನ್ನ ಮಗ ಫುಲ್ ಜೋಶಲ್ಲಿ ಬರ್ತಾ ಇದ್ದಾನೆ. ಅದು ಯಾಕೆ ಮೆಟ್ಲತ್ತು ತಂದು ನೋಡಬೇಕು. ನನ್ನ ತಮ್ಮ ಬ್ಯಾಗಲ್ಲಿ ಹಾಕೊಂಡಿರ್ತಾಳೆ, ಅವಳು ಅಳ್ತಾ ಇದ್ದಾಳೆ. ಅದಕ್ಕೆ ಹೇಳ್ದೆ ನಾನು ಫಸ್ಟ್ ಮುಂದೆ ನೀನು ಹೋಗ್ಬಿಡು, ಆಮೇಲೆ ನೋಡಿದ್ರೆ ಅಳ್ತಾಳೆ. ಅದಕ್ಕೆ ಅವ್ನು ಫಸ್ಟಿಗೆ ಮೊದಲಿಗೆ ಹೋಗ್ತಾ ಇದ್ದಾನೆ ನೋಡಿ. ಹೇಳಿದ್ರು ನಮ್ಮಮ್ಮ ನಮ್ಮ ಅತ್ತಿಗೆ ಎಲ್ಲ ಬಂದಿರೋ ಎಲ್ಲ ಜೊತೆಗಲ್ಲಿ ಬರ್ತಾ ಇದ್ದೀವಿ. ಇಲ್ಲಿ ನೋಡಿ ನಮ್ಮ ತಮ್ಮನ ಜೊತೆಗೆ ನನ್ನ ಮಗನೂ ಹೋಗ್ತಾ ಇದ್ದಾನೆ. ಉಳ್ದವರೆಲ್ಲ ಇಲ್ಲಿ ಬರ್ತಾ ಇದ್ದೀವಿ. ನಮ್ಮ ಮಾವನ ಮಗ, ಅವನು ನಮ್ಮ ಅಣ್ಣ, ನಮ್ಮ ಅಪ್ಪಾಜಿ, ನಮ್ಮ ಅಣ್ಣನ ಮಗಳು, ನಮ್ಮ ಅತ್ತಿಗೆ ತಂಗಿ, ನಮ್ಮಮ್ಮ ಇಷ್ಟು ಜನ ಹೋಗಿದ್ವಿ. ಇಷ್ಟು ಜನ ಹತ್ತಾ ಇದ್ದೀವಿ. ಜೋಶಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ಹೋಗ್ತಾ ಆಗಿರ್ತೋಣ. ನನ್ನ ಮಗ ಮಂಕಿಂದ ಕೋಲ್ ಹಿಡ್ಕೊಂಡು ಹೋಗ್ತಾ ಇದ್ದಾನೆ. ಮಂಕಿ ಬರುತ್ತೆ ಅಲ್ಲಿ ಹೊಡಿಯೋಕ್ಕೆ ಅಂತ ನೋಡಿ. ಅವ್ನ ಕೊಯ್ಯಲ್ಲಿ ಕೋಲ್ ಬೇಡ ಹಿಡ್ಕೊಂಡು ಹಿಂಗೆ ಹೋಗ್ತಾ ಇದ್ದಾನೆ. ನೆಕ್ಸ್ಟ್ ಇಲ್ಲ ಮತ್ತೆ ಮಗ ಆ ಕೋಲ್ ಬೇಡ ದೊಡ್ಡದು ಮಾಡೋಣ ತೊಗೊಂಡು ಒಂದು ಟ್ರಕ್ಕಿಂಗ್ ಆಡೋಕೆ ಹೋಗ್ತಾನೆ. ಟ್ರಕ್ಕಿಂಗ್ ಅದಕ್ಕೆ ದೊಡ್ಡ ಕೋಲ್ ತೊಗೊಂಡು ಆಲ್ಮೋಸ್ಟ್ ಗುಡ್ಡಲ್ಲಿ ಹತ್ಕೊಂಡು ಮೇಲ್ಗಡೆ ರೀಚ್ ಆದ್ವಿ ನಾವು. ಇಲ್ಲಿ ಬಂದರೆ ಬರೀ ಕೋತಿಗಳೇ ಇದೆ. ಬರೀ ಕೋತಿಗಳು ನೋಡಿ ಮೇಲ್ಗಡೆಯಿಂದ ವ್ಯೂ ಹೇಗಿದೆ, ಸಖತ್ತಾಗಿದೆ. ಎಲ್ಲೋ ಒಂದು ಮಲೆನಾಡು ಸೈಡ್ ಹೋದಂಗಿದೆ. ಮೇಲ್ಗಡೆ ಬಂದು ಫಸ್ಟು ನಮ್ಮ ಅತ್ತೆಗೆ ಮಡ್ಲಕ್ಕಿ ಹಾಕಬೇಕಾಗಿತ್ತು. ಅದಕ್ಕೋಸ್ಕರ ಫಸ್ಟಿಗೆ ನಾನು ಮಡ್ಲಕ್ಕಿ ಹಾಕ್ತಾಯಿದ್ದೀನಿ. ಅರ್ಶಿನಕ್ಕೆ ಇಟ್ಬಿಟ್ಟು ಅವ್ರಿಗೆ ನೆಕ್ಸ್ಟ್ ಮಡ್ಲಕ್ಕಿಗೆ ರೆಡಿ ಮಾಡ್ತೀವಿ. ಅವ್ರಿಗೆ ಮಡ್ಲಕ್ಕಿ ಹಾಕಿದ್ಮೇಲೆ ದೇವಸ್ಥಾನ ಹೋಗಿ ಹಣ್ಣುಕ ಮಾಡಿಸ್ಕೊಂಡು ಆಮೇಲೆ ಬಂದು ಪಾಪಗೆ ಗುಂಡೋಡ್ಸೋದು. ಫಸ್ಟಿಗೆ ಮಡ್ಲಕ್ಕಿ ಹಾಕ್ಬೇಕು ಅವ್ರಿಗೆ ಹಾಕ್ತಾಯಿದ್ದೀವಿ. ಇಲ್ಲಿ ಮಡ್ಲಕ್ಕಿ ಎಲ್ಲ ಆದಮೇಲೆ ಅದನ್ನು ಮಡ್ಲಕ್ಕಿ ಕಟ್ಬಿಟ್ಟು ಅವ್ರ ಕೈಲಿ ಕೊಟ್ಟು ನೆಕ್ಸ್ಟ್ ದೇವಸ್ಥಾನ ಒಳಗಡೆ ಹೋಗ್ತಿದ್ದೀವಿ. ದೇವಸ್ಥಾನ ಒಳಗಡೆ ಹೋಗ್ಬಿಟ್ಟು ಪೂಜೆ ಎಲ್ಲ ಮಾಡಿಸ್ಕೊಂಡು ಪಾಪಕ್ಕೆ ತೀರ್ಥ ಎಲ್ಲ ಹಾಕಿಸ್ಕೊಂಡು ಬಂದಮೇಲೆ ಅವ್ರಿಗೆ ಗುಂಡೋಡ್ಸೋದು. ಮಗುಗೆ ಎಲ್ಲರಿಗೂ ತೀರ್ಥ ಹಾಕ್ತಾರೆ ಮಂಗಳಾರತಿ ತೊಗೊಂಡ್ಮೇಲೆ. ಅದನ್ನು ಹಾಕಿಸ್ಕೊಂಡು ನಾನು ದೇವಸ್ಥಾನದ ಆಚೆ ಕರ್ಕೊಂಡೋಗಿ ಪಾಪನ ಕೂತಕ್ಸೋದು. ಅವಳಿಗೆ ಹೂವೆಲ್ಲ ಮುಡ್ಸೋಕ್ಕೆ ಫುಲ್ ಗಾಬರಿ ಆಗ್ಬಿಟ್ಲು. ನನಗೇನೋ ಮಾಡ್ತಿದ್ದಾರೆ ಇವರು ಅಂತ. ಅವಳು ನಿಲ್ಲಿಸ್ತಾ ಇಲ್ಲ. ಅವಳಿಗೆ ಜುಟ್ಟಾಕಿ ಹೂವು ಮುಡಿಸ್ದಾಗಿಂದ ಸ್ಟಾರ್ಟ್ ಮಾಡಿರೋಳು. ಏನು ಮಾಡಿದ್ರು ಅವಳು ನಿಲ್ಲಿಸ್ತಾನೇ ಇಲ್ಲ ಅವಳು. ನೆಕ್ಸ್ಟಿಗೆ ಸೋದರ ಮಾವನ ಕೈಯಿಂದ ಎಲ್ಲ ಪೂಜೆ ಮಾಡಿಸ್ತಾರೆ. ಪೂಜೆ ಎಲ್ಲ ಮಾಡಿದ್ಮೇಲೆ ಸೋದರ ಮಾವ 3 ಹತ್ರ ಕೂದಲು ಕಟ್ ಮಾಡಬೇಕು. ಕಟ್ ಮಾಡಿದ್ಮೇಲೆ ಮತ್ತು ಅವರು ಗುಂಡು ಹೊಡಿತಾರೆ. ಇಲ್ಲಿ ನೋಡಿ ನನ್ನ ಮಗ ಎಲ್ಲ ಒಂದು ಗಂಟೆ ಎತ್ಕೊಂಡ್ಬಿಟ್ಟು ಅದು ಏನು ಬಿಡ್ಕೊಂಡು ಕೂತ್ಕೊಂಡಿದ್ದಾನೆ. ಅವಳು ಸುಮ್ಮನೆ ಆಗ್ತಾಳೆ ಮತ್ತೆ ಹೇಳ್ತಾಳೆ ನೋಡಿ. ಅವನ ಕೈಲೆಲ್ಲ ಆದಮೇಲೆ ಅವ್ನ ಕೈಲಿ ಪೂಜೆ ಎಲ್ಲ ಮಾಡಿಸಿ ನೆಕ್ಸ್ಟ್ ಅವ್ರು ಬೋಡ ಮಾಡ್ತಾಯಿದ್ದಾರೆ. ಫುಲ್ ಬೋಡ ಮಾಡೋರಿಗೆ ಹೊತ್ತು. ನೆಕ್ಸ್ಟ್ ಬೋಡ ಎಲ್ಲ ಮಾಡಿದ್ಮೇಲೆ ಪಾಪು ಬೇರೆ ಬಟ್ಟೆ ಎಲ್ಲ ಹಾಕಿ ರೆಡಿ ಮಾಡಿ ನೆಕ್ಸ್ಟ್ ನಾವು ಮತ್ತು ಹಣ್ಣುಕಾಯಿ ಮಡ್ಲಕ್ಕಿ ಎಲ್ಲ ಕೊಡೋಕ್ಕೆ ಹಣ್ಣುಕಾಯಿ ಮಾಡಿಸ್ಕೊಂಬರೋಕ್ಕೆ ದೇವಸ್ಥಾನ ಕಡೆ ಹೋಗಿದ್ದೀವಿ. ಇವಾಗ ಇಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ದೇವಸ್ಥಾನದ ಹಿಂಭಾಗ ಅಲ್ಲಿ ಕಲ್ಯಾಣೋತ್ಸವ ಮಾಡೋ ವಿಗ್ರಹಗಳಿದ್ದಾವೆ. ಅದಕ್ಕೂ ಅಲ್ಲಿ ಅದ್ರ ಮುಂದೆ ಗಂಗಮ್ಮನ ಪೂಜೆ ಮಾಡ್ತಾರೆ. ಗಂಗಮ್ಮನ ಪೂಜೆ ಮಾಡಿ ಎಲ್ಲ ಹಾಲು ತುಪ್ಪ ಬಿಟ್ಬಿಟ್ಟು ನೆಕ್ಸ್ಟು ಎಲ್ಲರಿಗೂ ಉಡಿ ತುಂಬ್ತಾರೆ ನಮ್ಮಮ್ಮ. ಎಲ್ಲ ಮಂಗಳಾರತಿ ತೊಗೊತಾ ಇದ್ದೀವಿ. ಇಲ್ಲಿ ನನ್ನ ಮಗಳು ನೋಡಿ ಕೂತ್ಕೊಂಡಿದ್ದಾಳಲ್ಲಿ. ನೆಕ್ಸ್ಟ್ ಎಲ್ಲರಿಗೂ ಉಡಿ ತುಂಬಿಬಿಟ್ಟು ಒಂದು 5 ದಿನಕ್ಕೆ ಉಡಿ ತುಂಬಿಬಿಟ್ಟು ಅಲ್ಲಿ ಫುಲ್ ಮುಗೀತು ನೀನು. ನೆಕ್ಸ್ಟ್ ಇದು ಮನೆ ದೇವರು ದೊಣ್ಣ ತಿಮ್ಮಪ್ಪ ಸ್ವಾಮಿ. ನಾವು ಇಷ್ಟು ಜನ ಹೋಗಿದ್ವಿ. ಅವ್ರಿಗೂ ಫೋಟೋ ಇಲ್ಲ. ನನ್ನ ಮಕ್ಳು ಹೇಗೆ ನಕ್ಕಿದ್ದಾಳೆ ಇವಳೆ ಗುಂಡ ಆಗಿರೋ ಗುಂಡಿ. ಇಷ್ಟೆಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಇಲ್ಲಿ ನಾವು ಇಳಿತಾ ಇದ್ದೀವಿ. ಆಗಲೇ ತುಂಬ ಬಿಸಿಲಿತ್ತು. ಅಲ್ಲಿ 1-1:30 ಆಗಿತ್ತು. ಆ ಬಿಸಿಲಲ್ಲಿ ಇಳಿತಾ ಇದ್ದೀವಿ. ಅದರಲ್ಲಿ ನನ್ನ ತಮ್ಮ, ನಮ್ಮಮ್ಮ, ನಮ್ಮಪ್ಪ, ನಮ್ಮ ಅತ್ತೆ ಮಗ 3 ಜನ ಸ್ಲಿಪ್ಪನ್ನು ಕೆಳಗಡೆ ಬಿಟ್ಟು ಬಂದುಬಿಟ್ಟಿದ್ರು. ಆ ಕಬ್ಬಣದ ಮೇಲೆ ಕುಂದಾಡ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ನೋಡಿ ನನ್ನ ಮಗಳು ಕ್ಯಾರೆಟ್ ಕೊಟ್ಬಿಟ್ಟಿದ್ದೀನಿ ತಿನ್ಕೊಂಡು ಇಳಿತಾಳೆ ಅಂತ. ಇಲ್ಲಾಂದರೆ ಅವ್ಳು ಸುಮ್ಮನೆ ಇರೋದೇ ಇಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ಆಲ್ಮೋಸ್ಟ್ ಅರ್ಧ ಗುಡ್ಡ ಅಲ್ಲಿ ನನ್ನ ತಮ್ಮ ನನ್ನ ಮಗನ ಎತ್ಕೊಂಡು ಓಡ್ತಾ ಇದ್ದಾರೆ. ನಮ್ಮ ಅಪ್ಪಂದು ನಮ್ಮ ಮಾವನ ಮಗಂದು ಪರಿಸ್ಥಿತಿ ನೋಡೋಕ್ಕಾಗ್ತಾಯಿಲ್ಲ. ಆ ಕಾಲು ಬೇರೆ ಸುಡ್ತಾ ಇದೆ. ಅವನ ಟವಲ್ನ ಸ್ವಲ್ಪ ಹಾಕ್ಕೊತಾನೆ ಮತ್ತು ಎತ್ಕೊತಾನೆ ಹೋಗ್ತಾನೆ. ಇವ್ರು 3 ಜನ ಫೈನಲ್ ಸ್ಲಿಪ್ಪರ್ ಹಾಕ್ಕೊಂಡೇ ಇಲ್ಲ. ಬಂದು ಕೂತ್ಕೊಂಡು ಹೋಗ್ತಾ ಇದ್ದಾರೆ. ನನ್ನ ಮಗಳು ನಮ್ಮ ಅಣ್ಣನ ಮೇಲೆ ಮಲ್ಕೊಂಬಿಟ್ಟಿದ್ದಾಳೆ. ಈಗ ನನ್ನ ತಮ್ಮ ಮತ್ತೆ ಓಡ್ತಾನೆ ನೋಡಿ. ಇಲ್ಲಿ ಗುಡ್ಡ ಎಲ್ಲ ಎಳ್ಬಿಟ್ಟು ಆಗಲೇ ಕಾರಲ್ಲಿದ್ದೀವಿ ನಾವು. ಎಲ್ಲ ಸುಸ್ತಾಗಿ ಬೆಂಕಿ ಹತ್ತೋಗ್ಬಿಟ್ಟಿದೆ ಕಾಲೆಲ್ಲ. ಅವರಿಗೆಲ್ಲ ಕಬಾಬ್ ಆಗಿದೆ ಅಂತ ಅವ್ರು ನಮ್ಮ ಅತ್ತೆ ಮಗ ಹೇಳ್ತಾ ಇದ್ದ. ನೆಕ್ಸ್ಟ್ ಇಲ್ಲೊಂದು ಮಾವಿನ ತೋಪಿತ್ತು. ಹೋಗ್ಬೇಕಾದ್ರೆ ತುಂಬ ನೋಡ್ಕೊಂಡು ಹೋದ್ವಿ ಇಸ್ಕೊಂಡು ಹೋಗೋಣ ಅಂತ. ಬಟ್ ಬರೋ ಅಷ್ಟರಲ್ಲೇ ಆ ಕೀಲರೆಲ್ಲ ಹೋಗ್ಬಿಟ್ಟಿದ್ರು ಓನರೆಲ್ಲ. ಅದಕ್ಕೆ ನಮ್ಮ ಅಣ್ಣ ನಮ್ಮ ಪರಿಸ್ಥಿತಿ
ಅಷ್ಟು ಸ್ಮೆಲ್ ಇತ್ತು, ತಿನ್ನಬೇಕು ಅನಿಸ್ಬಿಟ್ಟು ಅದೇನು ಮಾಡಿದೆ ಕಾಯಿ ಆಗಿತ್ತು, ಇನ್ನೂ ಹಣ್ಣಾಗಿರಲಿಲ್ಲ. ಅದಕ್ಕೋಸ್ಕರ ನೋಡಿ ಫೈನಲಿ 3 ಮಾವಿನಕಾಯಿ ಕಿತ್ಕೊಂಬಂದರು. ಅಲ್ಲಿ ಮಲಗ್ದವ್ರು ಮತ್ತೆ ನಾವು ಬೆಂಗ್ಳೂರು ಬಂದಮೇಲೆ ಇದ್ವಿ. ಎಲ್ಲ ಬೆಂಗ್ಳೂರು ಬಂದು ಒಬ್ಬರು ಎಳಿತಾ ಇದ್ದಾರೆ, ಎಲ್ಲ ಸುಸ್ತಾಗಿ ಹೋಗ್ಬಿಟ್ಟಿದ್ದಾರೆ. ಬಿಟ್ಟರೆ ಎಲ್ಲಿ ಬೇಕೋ ಅಲ್ಲಿ ಮಲ್ಕೊಳೋ ಸ್ಥಿತಿಲಿದ್ದಾರೆ ಜನಗಳು. ಫೈನಲಿ ಫೋಟೋಸ್ ನೋಡಿ. ನಮ್ಮ ಗುಂಡಿ ಸ್ಟಾರ್ಟಿಂಗ್ ಹಿಂಗಿದ್ದು ಆಮೇಲೆ ಹಂಗಾಗಿದೆ ನೋಡಿ. ಇನ್ನು ನಮ್ಮಮ್ಮ ನಮ್ಮ ಅಪ್ಪಾಜಿ ಎಲ್ಲ ಕೂತ್ಕೊಂಡು ಎಷ್ಟು ಫೋಟೋಸ್ ತೆಗೆಸ್ಕೊಂಡು ತುಂಬ ಎಂಜಾಯ್ ಮಾಡಿಕೊಂಡು, ಸ್ವಲ್ಪ ಜನ ಆದರೂ ಫುಲ್ ಎಂಜಾಯ್ ಮಾಡಿಕೊಂಡು ತುಂಬ ಚೆನ್ನಾಗಿತ್ತು. ಒನ್ ಡೇ ಟ್ರಿಪ್ ಥರ ಇತ್ತು. ಇಷ್ಟ ಆಗಿದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ.